ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದು ಏನು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದು ಏನು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದು ಏನು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು
ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು 10 TMCನ ಆಂಧ್ರ ಪ್ರದೇಶದವರಿಗಾಗಲೇ ನಮ್ಮ ಬಾರ್ಡ್ರ್ವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮದ ಹೆಸರು ಬೇರೆ ಒಂದಿದ್ದಾರೆ, HNSS ಏನೋ ಇದು ಎರಡು ಒಂದು ಯೋಜನೆ ಆಂಧ್ರದವರು ಮಾಡಿದ್ದಾರೆ, ಆಂಧ್ರದಲ್ಲಿ ಮಾಡಿದ್ದಾರೆ. ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಈ 2 ಜಿಲ್ಲೆಗಳ ಪರಿಸ್ಥಿತಿ ಏನಿದೆ ಅದಕ್ಕೆ ಆ ಭಾಗದಿಂದ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸದ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೀರು ಅಲ್ಲಿಗೆ ಯಾಕೆ ತಗೊಂಡೋಗ್ತೀನಿ ಅಂತ ಅದನ್ನು ಬೇಕಾದ್ರೆ ಇವತ್ತು ರಾಜಕೀಯ ಮಟ್ಟಕ್ಕೆ ಬಂದಿದೆ. ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅಲ್ಲಿಂದ ತಂದರೆ 2 ಜಿಲ್ಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೆಲವು ನೀರಾವರಿ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಮೂವ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಯಶಸ್ಸು ಕಾಣ್ತೀವಿ ಅನ್ನೋದು ನಾನು ಈಗ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಏಕೆಂದರೆ ಕೋಲಾರ ಜಿಲ್ಲೆ ಜನತೆ ಮಲ್ಲೇಶ್ ಬಾಬುನ ಗೆಲ್ಲಿಸಿದ್ದೀರಿ, ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ ಜನತೆ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥವ್ರು.